ಈಗ ನಾನು 3 ಎಕ್ಸಾಮ್ ಮಾಡಿರ್ತಕ್ಕಂಥದ್ದು. ನಾನು ಎಷ್ಟು ಸಂತೋಷ ಇದೆ ಅಂತ ಹೇಳಿದರೆ ಅವರೆಲ್ಲ ನನಗೆ ಶಬಾಷ್ಗಿರಿ ಕೊಟ್ಟರು. ಯಾರು ಮಕ್ಕಳು ಫೇಲ್ ಆಗಿದ್ದರು ಹೋದ ಸತಿನೂ ಕೂಡ ಟಕ್ ಅಂತೇಳಿ ನಾವು ಮಾಡಿ 1,20,000 ಮಕ್ಕಳಲ್ಲಿ 42,000 ಮಕ್ಕಳು ಪಾಸಾದರು. ಸೆಕೆಂಡ್ ಇಯರ್ PUC. ಹಂಗಾರೆ ಮಾಡಿದ್ದು ಒಳ್ಳೆಯದು ತಾನೇ. ಈಗ NEPನ ಅವರು ಈಗ ಅದನ್ನ ಕಾಪಿ ಮಾಡ್ತಾ ಇದ್ದಾರೆ. ಸೊ NEPಕ್ಕಿಂತ SEP ತುಂಬ ಚೆನ್ನಾಗಿರುತ್ತೆ. ವಿಶ್ವಾಸ ಇಟ್ಕೊಳ್ಳಿ. ಗೊಂದಲ ನಮ್ಮ ಕಡೆಯಿಂದ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. NEPಯಲ್ಲೂ ಒಳ್ಳೆಯ ಅಂಶ ಇದ್ದರೆ ಗ್ಯಾರಂಟಿ SEPಯಲ್ಲಿ ಹಾಕ್ಕೊಳ್ತೀವಿ. ಆದರೆ SEPಯಲ್ಲಿರೋದನ್ನ ಈಗ ಅವ್ರು ಮಾಡ್ತಾ ಇದ್ದಾರೆ. ನಾವು ವೆಬ್ ಕಾಸ್ಟಿಂಗ್ ಅಂತ ಹೇಳಿ ಮಾಡಿದ್ವಿ. ಯಾಕೆಂದರೆ ಪವಿತ್ರತೆಯನ್ನು ಕಾಪಾಡಬೇಕು. ಯಾವುದೋ ಎಕ್ಸಾಮಿನೇಷನ್ ನಮ್ಮ ಮಕ್ಕಳಿಗೆ. ಯಾಕೆಂದರೆ ಎಲ್ಲದೂ ನಾನು ಬಹಿರಂಗವಾಗಿ ನಾನು ಚರ್ಚೆ ಮಾಡೋದಕ್ಕೂ ಈಗ CBSE ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ವೆಬ್ ಕಾಸ್ಟಿಂಗು. ಯಾಕೆಂದರೆ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ನಮ್ಮ ಕರ್ತವ್ಯ ಆಗುತ್ತೆ. ಅದಕ್ಕೆ ನಾನು ಮಾಧ್ಯಮದಲ್ಲಿ ದಯವಿಟ್ಟು ಮನವಿ ಮಾಡ್ತೀನಿ. ನಾವು ಏನೇ ತೀರ್ಮಾನ ತೊಗೊಂಡ್ರೇನು ಯಾವುದೇ ಪೊಲಿಟಿಕಲ್ ಇಂಟೆನ್ಷನ್ಸ್ ಇರಲ್ಲ, ಏನೂ ಇರಲ್ಲ. ಅಷ್ಟು ಈಸಿಯಾಗಿ ನಮ್ಮ ಮೇಲ್ಮನೆಯಲ್ಲೂ ಬಿಟ್ಕೊಡೋದಿಲ್ಲ. ನೀವು ಅದು ವಿಶ್ವಾಸ ಇಟ್ಕೊಳ್ಳಿ. ವಿಶ್ವಾಸ ನೀವು ಇಟ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ನನಗೊಂದು ಜವಾಬ್ದಾರಿ ಇದೆ. ಐ ನೋ ದ್ಯಾಟ್. ನನ್ನ ಡ್ಯೂಟೀಸ್ ಏನಿದೆ ನನಗೆ ಗೊತ್ತಿದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದನ್ನು ಹೇಳಿದ್ದಾರೆ. ಅದನ್ನು ನಾನು ಮಾಡಬೇಕು ಅಂತ. ಆಮೇಲೆ ಇಷ್ಟು ವರ್ಷದ ಸಮಸ್ಯೆಗಳನ್ನು ಒಂದೇ ಸತಿ ತೀರಿಸೋದಿದೆಯಲ್ಲ ಭಾಳ ಕಷ್ಟ. ಎಸ್, ಅದಕ್ಕೆ ಅಲ್ಲ ನಾನು ಅದಕ್ಕೆ ಉತ್ತರ ಎಸ್. ಒಂದು ನಿಮಿಷ ನೀವು ಒಪ್ತೀರಾ? ಇದನ್ನು ತುಂಬ ವರ್ಷದಿಂದ ಬಂದಿರತಕ್ಕಂಥ ಕೊಡುಗೆ ಅಂತ ಒಪ್ತೀರಾ ತಾನೆ? ಅಲ್ಲ, ಒಪ್ತೀರಾ ತಾನೆ? 100% 500 KPS ಶಾಲೆಗಳನ್ನು ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, KPS ಶಾಲೆಗಳಲ್ಲಿ ಬೈಲಿಂಗ್ವಲ್ ಬೈಲಿಂಗ್ವಲ್ ಶಾಲೆಗಳು. KPSಲ್ಲಿ ಏನಾಗುತ್ತೆ, LKG UKGಯಿಂದ 12ನೇ ಕ್ಲಾಸ್ವರೆಗೂ ಕೂಡ KPS ಶಾಲೆಗಳನ್ನು ಜಾಸ್ತಿ ಮಾಡಿ ಅಂಥೇಳಿ ಧ್ವನಿ ಎತ್ತಿರೋದ್ರಲ್ಲಿ ಮರಿತಿಬೇಗೌಡರಿಗೆ ಎತ್ತಿದ ಕೈ. ಯಾಕೆ ಅಂತ ಹೇಳ್ತೀನಿ. ಏನು ನೀವು ಪ್ರೈವೇಟ್ ಶಾಲೆಯಲ್ಲಿ ನೀವು ಶಿಕ್ಷಣವನ್ನು ಕೊಡ್ತೀರಾ, ಅದೇ ರೀತಿಯಲ್ಲಿ KPSಲ್ಲಿ ಈಗಾಗಲೇ ನಾವು 400 ಅಂದರೆ ನಮಗೆಲ್ಲ 2,000 ಅರ್ಜಿಗಳು ಬರ್ತಾಯಿದೆ. ನಮಗೆ ತುಂಬಕ್ಕಾಗ್ತಾ ಇಲ್ಲ. ಆ ನಿಟ್ಟಿನ ಮೇಲೆ ನಾವು 500 KPS ಶಾಲೆಗಳನ್ನು ಈ ವರ್ಷ, ಅಂದರೆ ಈ ವರ್ಷ ಜೂನಿಂದ ನೆಕ್ಸ್ಟ್ ಜೂನ್ ಒಳಗೆ ಈಗಾಗಲೇ 600 KPS ಶಾಲೆಗಳನ್ನು ನಾವಾಗಲೇ ಐಡೆಂಟಿಫೈ ಮಾಡಿ ಅಲ್ಲಿರ್ತಕ್ಕಂಥ ಶಾಸಕರ ಪರ್ಮಿಷನ್ ತೊಗೊಂಡು ಅವ್ರ ಗಮನಕ್ಕೂ ತನ್ನಿ ಅಂತ. ನಾವು ಒಬ್ಬರೇ ಮಾಡ್ತಾಯಿಲ್ಲ. BJP ಅವರು ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್. ನಾನು ಯಾರು ಈ ಇದರೊಳಗೆ ತಾರತಮ್ಯ ಮಾಡಲ್ಲ. ಅವ್ರ ಪರ್ಮಿಷನ್ ತೊಗೊಂಡು BE ಅವ್ರಿಗೆ, DDP ಅವ್ರಿಗೆ ಹೇಳಿ, MLCಗಳು ಆ ಕಡೆ ಭಾಗದಲ್ಲಿದ್ದರೆ ಅವ್ರ ವಿಶ್ವಾಸವನ್ನು ತೊಗೊಂಡು. ಯಾಕೆಂದ್ರೆ ದಟ್ ಈಸ್ ದ ಫ್ಯೂಚರ್. KPS ಶಾಲೆ ದಟ್ ಈಸ್ ದ ಫ್ಯೂಚರ್ ಫಾರ್ ನಮ್ಮ ಇದರೊಳಗೆ. ಹೇಳ್ಬಿಡ್ತೀನಿ, ನಾನು ಮುಗಿಸ್ಬಿಡ್ತೀನಿ ದಯವಿಟ್ಟು. 500 ಶಾಲೆ ಆದಮೇಲೆ ಇದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? CSR ಫಂಡಿಂದ. ಅದನ್ನು ಮಾನ್ಯ DK ಶಿವಕುಮಾರ್ ಅವರು ಅಪ್ ಟು 2,500 ಕೋಟಿ ಅಂತ ಅವ್ರು ಹೇಳಿದ್ದಾರೆ. ನನಗೆ 2,000 ಕೋಟಿ ಇದ್ದರೆ ಸಾಕು. ಯಾಕೆಂದರೆ ಸರ್ಕಾರದಿಂದನೇ ತಗೊಳ್ಳೋದಲ್ಲ, CSRಯಿಂದ ತುಂಬ ಬರುತ್ತೆ ದುಡ್ಡು. ಬೇರೆ ಬೇರೆದಕ್ಕೆ ಹೋಗುತ್ತೆ. ಬಸ್ ಸ್ಟ್ಯಾಂಡ್ ಮಾಡ್ತಾರೆ, ಗಾರ್ಡನ್. ಅದ್ರ ಬದಲು ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸಭೆಯನ್ನು ಮಾಡಿ CSR ಅವ್ರ ಜೊತೆಗೆ ನಿಮ್ಮೆಲ್ಲ ಹಣನೂ ಕೂಡ CSRದು ದಯವಿಟ್ಟು ಶಿಕ್ಷಣಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ವಿಶ್ವಾಸ ಇಟ್ಕೊಳ್ಳಿ. 6,000 ಗ್ರಾಮ ಪಂಚಾಯತಿಗಳು ಬರುತ್ತೆ ರಾಜ್ಯದಲ್ಲಿ. ಸುಮಾರು 3,000 KPS ಶಾಲೆಗಳನ್ನು 2 ಗ್ರಾಮ ಪಂಚಾಯತಿಗೆ 1 ಅಂಥೇಳಿ ನೆಕ್ಸ್ಟ್ 3 ಇಯರ್ಸ್ ಒಳಗೆ ನಮ್ಮ ಟಾರ್ಗೆಟ್ನ ಇಟ್ಕೊಂಡಿದ್ವಿ. ಆ ಟಾರ್ಗೆಟ್ ಇಟ್ಕೊಂಡ್ರೇ ನಾವು ಅಚೀವ್ ಮಾಡೋದಕ್ಕಾಗೋದು. ಈ ವರ್ಷದಲ್ಲಿ 500 ಅಂತ ನಮ್ಮ ಟಾರ್ಗೆಟು. 600ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅಪ್ಗ್ರೇಡ್ ಮಾಡ್ತೀವಿ, ಬಿಲ್ಡಿಂಗ್ ಅಡಿಷ್ನಲ್ ಕೊಡ್ತೀವಿ. ಅದಕ್ಕೆ ನೀವು ಇನ್ಫ್ರಾಸ್ಟ್ರಕ್ಚರ್ ಅಂದ್ರಲ್ಲ, ಏನಾಗುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ. 5 ಮಕ್ಕಳು 10 ಮಕ್ಕಳಿರೋ ಶಾಲೆ ಕೊಟ್ಬಿಟ್ಟಿದ್ದಾರೆ. ನಾನೇನಾದ್ರು ಅದು ಮುಚ್ಚಕ್ಕೆ ಹೋದರೆ ನೀವೇ ಬರೆದ್ಬಿಡ್ತಾರೋ ಮಧು ಬಂಗಾರಪ್ಪ ಅವ್ರು ಬಂದರು ಮುಚ್ಚಿದ್ರು. ಮುಚ್ಚೋದಲ್ಲ, ಇವರಿಗೆ ಒಳ್ಳೆ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ನೀತಿ ವಿಶ್ವಾಸ ನಮ್ಮದೇನಿದೆ ಅದನ್ನು ಕೊಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ಕೊಡ್ತೀವಿ. ನೀವೇನು ವರಿ ಮಾಡೋಕ್ಕೆ ಹೋಗಬೇಡಿ. ಟೈಮ್ ಲಿಮಿಟಲ್ಲಿ, ಟೈಮ್ ಬೌಂಡಲ್ಲೇ ತುಂಬ ಜಾಸ್ತಿ ಸಮಯ ತಗೊಳ್ಳದೆ ಟೀಚರ್ ರಿಕ್ರೂಟ್ಮೆಂಟ್ ಆಗಬೇಕಾಗತ್ತೆ. ಒಂದು ಕಡೆಗೆ ಅನುದಾನಿತ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಬೇಕು. ಪ್ಲಸ್ ಇನ್ಫ್ರಾಸ್ಟ್ರಕ್ಚರು ಕೂಡ ಚೆನ್ನಾಗಾಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಶೌಚಾಲಯ ಎಲ್ಲ ಕಡೆಯೂ ಕೂಡ ಶೌಚಾಲಯ ನೀವು ಕಂಪಲ್ಸರಿ ಕೊಡಬೇಕು ಅಂದಿದ್ದಾರೆ. ಅದು ಕೂಡ ಆದ್ಯತೆಯನ್ನು ಕೊಡ್ತಕ್ಕಂಥದ್ದನ್ನು ನಾವು ಬಜೆಟಲ್ಲೇ ಕೊಟ್ಟುಬಿಟ್ಟಿದ್ದಾರೆ. ಏನಾದ್ರು ಹೆಚ್ಚು ಕಮ್ಮಿ ಇದ್ರೂ ನಾನು ಅಡಿಷ್ನಲ್ ಫಂಡ್ಸ್ ತರ್ತಕ್ಕಂಥದ್ದು ನಾವು ಮಾಡ್ತೀವಿ.